ಇಂದು ಜನವರಿ 3 ಕೇವಲ ದಿನಾಂಕವಲ್ಲ, ಇದು ಭಾರತದ ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಹಕ್ಕನ್ನು ದೊರಕಿಸಿಕೊಟ್ಟ ಸುದಿನ. ಅನಕ್ಷರಸ್ಥರನ್ನು ಅಕ್ಷರಸ್ಥರನ್ನಾಗಿಸಿ, ಅನುಗಾಲವು ಅಕ್ಕರದಿ ಅಕ್ಷರದ ಅವ್ವನಾಗಿ, ಅರಿವಿನ ಜ್ಞಾನದೀಪ ಹಚ್ಚಿದ ಅದಮ್ಯ ಚೇತನ, ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಸಾವಿತ್ರಿಬಾಯಿ ಪುಲೆ. ಇವರು ಮಹಾರಾಷ್ಟ್ರದ ನಯಂಗಾವ್ ಎಂಬಲ್ಲಿ ಹಿಂದುಳಿದ ಕುಟುಂಬ ವರ್ಗವಾದ ಮಾಲಿ ಸಮುದಾಯದ ಕಡು ಬಡವ ರೈತ ಕುಟುಂಬದಲ್ಲಿ ಜನಿಸಿದರು. ಬಾಲ್ಯದಲ್ಲಿಯೇ ಜ್ಯೋತಿಬಾ ಫುಲೆರವರನ್ನು ವರಿಸಿ ಶಿಕ್ಷಣದ ಮೂಲಕ ಸಮಾಜದ ಕಟ್ಟುಪಾಡುಗಳನ್ನು ತೊರೆಯಬೇಕೆಂಬ ದಿಟ್ಟ ನಿರ್ಧಾರ ಕೈಗೊಂಡರು. ಪತಿಯಿಂದ ಅಕ್ಷರದ ಅರಿವಿಗೆ ಮುನ್ನುಡಿ ಬರೆದು ಮಹಿಳೆಯರಿಗೆ ಶಿಕ್ಷಣ ಕೊಡಲೆಂದೇ ಎಲ್ಲೆಡೆ ತಿಳುವಳಿಕೆ ನೀಡುತ್ತಾ ಸಮಾಜದಲ್ಲಿ ಸಮಾನ ಶಿಕ್ಷಣವನ್ನು ಒದಗಿಸುವುದರಲ್ಲಿ ಮೊದಲಿಗರಾದರು. ಶಾಲೆಗೆ ಮಕ್ಕಳನ್ನು ವಿನೂತನ ಯೋಜನೆಗಳ ಮೂಲಕ ಕರೆಸಿ ಅಕ್ಷರದೆಡೆಗೆ ಸಾಗಿಸುತ್ತಿದ್ದರು. ಮಕ್ಕಳಿಗೆ ಜ್ಞಾನ ನೀಡುವ ಇವರ ಶ್ರಮವು ಸಂಪ್ರದಾಯಸ್ಥ ಕುಟುಂಬದವರ ಕೆಂಗಣ್ಣಿಗೆ ಗುರಿಯಾಗಿ ತಡೆಯಲಾರದಾಯಿತು. ಶಾಲೆಗೆ ದಾರಿಯಲ್ಲಿ ಬರುತ್ತಿರಬೇಕಾದರೆ ಅವಮಾನ, ಅವಹೇಳನ, ಸಗಣಿ ಎರಚುವುದು ಮಾಡುತ್ತಿದ್ದರು. ಸಾವಿತ್ರಿ ಪುಲೆಯವರು ಶಾಲೆಯಲ್ಲಿ ಸೀರೆ ಬದಲಿಸಿ ಮಕ್ಕಳಿಗೆ ಪಾಠ ಮಾಡುತ್ತಿದ್ದರು. ಜನರ ಅಪಹಾಸ್ಯದ ನುಡಿಗಳು ಪುಲೆಯವರ ಏಳಿಗೆಗೆ ಅಡ್ಡಿಯಾಗಿರುತ್ತಿತ್ತು. ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ತಮ್ಮ ಜೀವನವನ್ನೇ ಸಮರ್ಪಿಸಿಕೊಂಡರು. ನಿಜಕ್ಕೂ ಇವತ್ತು ಒಂದು ಹೆಣ್ಣು ಓದಲು, ಬರೆಯಲು, ಒಳ್ಳೆಯ ಶಿಕ್ಷಣ ಪಡೆದು ಬಾನೆತ್ತರಕ್ಕೆ ಹಾರುತ್ತಾ ಭುವಿಯಲ್ಲಿ ಸ್ವಾವಲಂಬಿಯಾಗಿ 2 ಹೆಜ್ಜೆಯಿಟ್ಟು ಮುಂದಿನ ಪೀಳಿಗೆಗೆ ಮಾದರಿಯಾಗುತ್ತಾಳೆ ಎಂದರೆ ಶಿಕ್ಷಣವೆಂಬ ಸಿರಿ ಸಂಪತ್ತಿನ ಭದ್ರ ಬುನಾದಿಯಿಟ್ಟ ಸಾವಿತ್ರಿಬಾಯಿ ಪುಲೆಯವರೇ ಕಾರಣೀಕರ್ತರು. ಸಾವಿತ್ರಿಬಾಯಿ ಪುಲೆಯವರು ಸಮಾಜ ಸುಧಾರಕರಲ್ಲದೆ ಕವಯತ್ರಿಯೂ ಆಗಿದ್ದರು. ಇದ್ದಕ್ಕಿದ್ದಂತೆ ಪುಣೆಯಲ್ಲಿ ಪ್ಲೇಗ್ ಎಂಬ ಸಾಂಕ್ರಾಮಿಕ ರೋಗ ಹರಡಿತು. ಪುಲೆಯವರು ಈ ರೋಗಕ್ಕೆ ತುತ್ತಾಗಿ ಮರಣವನ್ನಪ್ಪಿದರು. ಹೆಣ್ಣು ಮಕ್ಕಳ ಶಿಕ್ಷಣ ಪಾಪವೆಂದು ನಂಬಿದ್ದ ಕಾಲದಲ್ಲಿ ಶಾಲೆಗೆ ಹೋಗಿ ಶಿಕ್ಷಣ ಪಡೆಯಿರಿ, ಸ್ವಾವಲಂಬಿಗಳಾಗಿ ಬದುಕಿ, ಜ್ಞಾನವಿಲ್ಲದೆ ಎಲ್ಲವೂ ಶೂನ್ಯ ಎಂದರಿತು ಅವಮಾನಗಳ ಕಲ್ಲೇಟುಗಳನ್ನು ಸಹಿಸಿಕೊಂಡು ಮಹಿಳೆಯರ ಬದುಕಿಗೆ ಜ್ಞಾನದ ಪ್ರಣತಿ ಬೆಳಗಿದ ಮಹಾಮಾತೆ ಸಾವಿತ್ರಿಬಾಯಿ ಪುಲೆ ಅವರ ಬದುಕು ನಮಗೆಲ್ಲರಿಗೂ ಸದಾ ಸ್ಫೂರ್ತಿ ನೀಡಲಿ.